ಬಸವರಾಜ ಹೊರಟ್ಟಿ ಜೊತೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಕೂಡ ಮಾತನಾಡಿಸಿದ್ದಾರೆ. ಅಂದರೆ ಇವತ್ತಿನ ಬೆಳಗ್ಗೆಯಿಂದ ನಡೀತಾ ಇರುವಂಥ ಹಗರಣದ ವಿಚಾರವಾಗಿ ಏನೆಲ್ಲ ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ಬಿಜೆಪಿ ಮತ್ತು ಜೆಡಿಎಸ್ ವಿಪಕ್ಷದವರು ಇವತ್ತು ಸದನದಲ್ಲಿ ಅಹೋರಾತ್ರಿ ಧರಣಿಯನ್ನು ಶುರು ಮಾಡಿದ್ದಾರೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಶುರು ಮಾಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಬಸವರಾಜ ಹೊರಟ್ಟಿ ಅವರು ವಿಧಾನಸಭಾ ಸಭಾಪತಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಧರಣಿ ಆರಂಭ ಮಾಡಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಏನೆಲ್ಲ ನಿಮ್ಮ ಹತ್ರ ಅವರು ಪ್ರಯತ್ನವನ್ನು ಮಾಡಿದರು? ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕು ಮೂಡ ವಿಚಾರವಾಗಿ ಅಂತೇಳಿ ನೀವು ನಿಯಮದಲ್ಲಿ ಆಗಲ್ಲ ಅಂತ ಹೇಳಿದ್ರಿ. ಏನೆಲ್ಲ ಪ್ರೊಸೀಜರ್, ಯಾಕೆ ಅವಕಾಶ ಆಗಿಲ್ಲ ಏನಂತೇಳಿ? ಇವತ್ತು ಅಡ್ಜರ್ನ್ಮೆಂಟ್ ಮೋಷನ್ ಇರ್ತಾವಲ್ಲ, ಪ್ರಚಲಿತವಾದಂಥವು ಇರಬೇಕು. ಇವತ್ತೇನೋ ರಾಜ್ಯದಲ್ಲಿ ಈ ಫ್ಲಡ್ ಬಂದಿಗೆ ಆಯಿತು ಅಥವಾ ಸತ್ರು ಜನ, ಸರ್ಕಾರ ಕಾಳಜಿ ಮಾಡಲಿಲ್ಲ, ಎಲ್ಲೋ ಬೆಂಕಿ ಹತ್ತಿತ್ತು ಅಥವಾ ಏನೋ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಅಂದರೆ ಒಟ್ಟು ಇವತ್ತಿನ ಇದು ಇರಬೇಕಾದ ಮೂಡಾದ್ದು ಹಳೆ ಕೇಸಿದೆ. ಆಗಲೇ ಇನ್ನೊಂದು ಏನು ಮಾಡ್ಯಾರ ಅಂದ್ರೆ, ಒಬ್ಬ ನಿವೃತ್ತ ನ್ಯಾಯಾಧೀಶರನ್ನು ಆಯೋಗವನ್ನು ನೇಮಿಸ್ಯಾರ. ಆಮೇಲೆ ಈ ಇಡಿ ಗಿಡಿ ಎಲ್ಲ ಅದಾವೆ. ಅದು ಏನಾಗ್ತಿದೆ, ಅದೆಲ್ಲ ನಮಗೆ ಕಂಟೆಂಪ್ಟ್ ಆಫ್ ದಿ ಇದು ಆಗ್ತಿದೆ. ನ್ಯಾಯಾಧೀಶರು ನೇಮಿಸಿದ ನಾಳೆ ನಾವೊಂದು ತೀರ್ಮಾನ ಮಾಡಿ ಅಲ್ಲೊಂದು ತೀರ್ಮಾನ ಆದರೆ ಸರಿ ಅಲ್ಲ. ಎಲ್ಲ ಸಾರ ವಿಚಾರ ಮಾಡಿ ಸ್ಟಡಿ ಮಾಡಿ ಅದು ಬರೋಂಗಿಲ್ಲ ಅಂತ ಗೊತ್ತಾಗಿದೆ, ನಾನು ತೀರ್ಮಾನವನ್ನು ತೊಗೊಳಕ್ಕೆ ಬರೋದು ಅಂತ ಹೇಳಿ ನಾನು ತೀರ್ಮಾನ ಮಾಡೀನಿ. ನಮಗಿಲ್ಲಿ ಗೊಂದಲ ಇರೋದೇನೆಂದರೆ, ವಾಲ್ಮೀಕಿ ಹಗರಣದ ವಿಚಾರವಾಗಿಯೂ ಕೂಡ ಚರ್ಚೆ ಕೇಳಿದ್ರು, ಅದು ಕೂಡ ತನಿಖೆ ನಡೀತಾ ಇದೆ ಒಂದು ಕಡೆಯಲ್ಲಿ. ಅದರಾಗಲೂ ಅದನ್ನು ವಿಚಾರಣೆ ಮಾಡಿದ್ರು, ಚರ್ಚೆ ಮಾಡಿದ್ರಿ ಸದನದಲ್ಲಿ. ಇದನ್ನು ಯಾಕೆ ಕೊಡೋಕ್ಕೆ ಬರಲ್ಲ? ನಿಯಮ ಏನು ಹೇಳುತ್ತೆ ಅಂತ. ಅದನ್ನು ಇಟ್ ಈಸ್ ಅ ಪಾರ್ಟ್ ಆಫ್ ದಿ ವಾಲ್ಮೀಕಿ. ಇದು ಅದನ್ನ ಚರ್ಚೆ ಆಗಿ ಹೋಗಿದೆ, ಅದ್ರ ಪಾಠ ಇದು. ಇನ್ನೊಂದು ಬರೋದು ಅದ್ರ ಪಾಠ ಇದು. ಆಮೇಲೆ ಅವಾಗೇನಂದ್ರೆ ನಾವು ಲೀಗಲ್ ಇವನ್ನೆಲ್ಲ ಕೇಳಿಕೊಂಡು ಮತ್ತೊಂದು ಕೆಲವು ಕಂಡೀಷನ್ಗಳು ಹಾಕಿ ಕೊಟ್ಟಿವಿ ನಾವು. ಇದು ಅಂಥ ಕಂಡೀಷನ್ ಹಾಕೋ ವಿಷಯನ ಅಲ್ಲಲ್ಲ. ಇದು ವಾಲ್ಮೀಕಿದು 187 ಕೋಟಿ ಹಗರಣ ಅಂತ ಹೇಳಿದ್ದಾರೆ. ಮತ್ತೊಂದು ಹೇಳ್ತಾರೆ ದೊಡ್ಡದಾಗಿ ಮಿನಿಸ್ಟರ್ ಜೈಲುಗಾರ ಮತ್ತೊಬ್ಬ ಜೈಲುಗಾರ, ಇದೆಲ್ಲ ಪ್ರಚಲಿತವಾದದ್ದು. ಅದಕ್ಕೆ ನಾವು ನಾನು ಕೊಡಲಿಲ್ಲ ಅಂದರೆ ಏನು ಮತ್ತೆ ನಾವು ಅಡ್ಜಸ್ಟ್ ಮಾಡಿ ಕೊಡಬೇಕಾದಂಥ ಪರಿಚಯ ಆಗ್ತಿದೆ ಅನ್ನೋದನ್ನು ನಾವು ನಿರ್ಮಾಣ ಮಾಡಿದಾಗ ನಾವು ಕೊಟ್ಟಿವಿ. ಇದಂಥದ್ದಲ್ಲ. ಇದರಲ್ಲಿ ಏನಂಥದ್ದು ಇವತ್ತೇನು ಕಳೆದು ಹೋಗುವಂಥದ್ದಲ್ಲ, ಅಥವಾ ದೊಡ್ಡದಾದಂಥ ಏನೋ ಈ ರಾಜ್ಯದಲ್ಲಿ ಹಾನಿ ಆಗ್ತಿದೆಪ್ಪ ಅಥವಾ ಏನು ಭಾಳ ಗಲಾಟೆ ಆಗ್ತಿದೆ ಅಂತ ಏನಿಲ್ಲ. ಹಳೆ ಕೇಸು ಅಲ್ಲಿ ಬಂದದ್ದಕ್ಕೆ ಅದಕ್ಕೆ ನಮ್ಮ ಕಾನೂನುಗಳಲ್ಲಿ ಅದರ ಅವಕಾಶ ಇಲ್ಲ ಅನ್ನೋದು ನಾವು ನೋಡ್ಕೊಂಡ್ವಿ. ರೂಲ್ 62 ಪ್ರಕಾರ ಅದರಲ್ಲಿ ಇತ್ತು. ಕೊಡೋಕ್ಕೆ ಬರೋದು ನಾವು ಏನಂದರೆ ಬರೋದಿಲ್ಲ, ತಿರಸ್ಕಾರ ಮಾಡಿ ಅಂತ ಹೇಳಿ ಮೊನ್ನೆ ಒಂದು ಕೊಟ್ಟಿದ್ರು. ಅದು ಇದು ಇತ್ತು, ಅದು ಮರ್ಡರ್ಗಳು ಆಗಿತ್ತಲ್ಲ, ಅದನ್ನು ನಾವೇನು ಮಾಡಿದ್ವಿ 330 ಕನ್ವರ್ಟ್ ಮಾಡಿದ್ವಿ. ಅದು ಪ್ರಚಲಿತ ಈಗ ಸ್ವಲ್ಪ ದಿವಸ. ಇದು ಯಾವಾಗಿಂದೋ ಏನೋ ನಮಗೇನು ಕೇಸು ಇಲ್ಲ, ಹಳೆ ಕೇಸು ತೊಗೊಂಡದು. ನಮ್ಮ ಇದರಲ್ಲಿ ಕಾನೂನಲ್ಲಿ ಇದು ಬರೋದಿಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ನಂತರ ಮಾತ್ರ ನಾನು ಅದನ್ನು ತೀರ್ಮಾನ ಹೊರತಾಗಿ ಹಂಗೆ ಮಾಡೋಕ್ಕೆ ಬರೋದಿಲ್ಲ. ಮತ್ತು ಯಾಕೆ ನಾನು 45 ವರ್ಷದಿಂದ ಈ ಸದನದಲ್ಲಿದ್ದೀನಿ. ಜೀವನದ ಅರ್ಧಕ್ಕಿಂತ ಹೆಚ್ಚು ಸಮಯ ಇಲ್ಲೇ ಕಳೆದೀನಿ. ಇಂಥ ಭಾಳಷ್ಟು ನಾವೇನಂದ್ರೆ ನೋಡೀವಿ. ಭಾಳ ಇವನ್ನ ಏನು ಅಡ್ಜಸ್ಟ್ಮೆಂಟ್ ನೋಟಿಸ್ ನೋಡೀವಿ, ಧರ್ನ ಮಾಡೋದು ನೋಡೀವಿ, ಎಲ್ಲ ನೋಡೀವಿ. ಇವೆಲ್ಲ ಇಂಥ ಇದ್ದಾಗ ನಾವು ನಾಳೆ ಒಂದು ಈಗ ಸಭಾಪತಿಗಳ ನಿರ್ಣಯ ಅಂತ ಒಂದು ಬುಕ್ ಬರ್ತದೆ ನಮ್ಮಲ್ಲಿ. ಅವ್ರು ನಾಳೆ ಅಂಥದ್ದು ಬರಬಾರ್ದಲ್ಲ ನಾಳೆಗೆ. ಅದಕ್ಕೆ ನಾನು ಹೇಳಿದೆ ಕೊಡೋಂಗಿಲ್ಲ ಅಂತೇಳಿದೆ. ಅವ್ರು ರೀಕನ್ಸಿಡರ್ ಮಾಡಿ ಕೊಡೋಕೆ ಅವ್ರಿಗೆ ಅಧಿಕಾರ ಐತಿ. ನಾ ಅದನ್ನು ರೀಕನ್ಸಿಡರ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಅವಾಂತರ ಆದಾಗ ಸಾರ ವಿಚಾರ ಮಾಡಿ ಕುಂತು ಹಿಂದಿನ ರೂಲಿಂಗ್ಸ್ ನೋಡಿ ಕಾನೂನುಗಳನ್ನು ಎಲ್ಲ ನೋಡಿ ಮಾಡಬೇಕಲ್ಲ. ಅದಕ್ಕೆ ನಾನು ಅವ್ರು ಕೊಡೋಕೆ ಅವ್ರ ಅಧಿಕಾರ ಐತಿ, ತೊಗೊಳಕ್ಕೆ ನನಗೆ ಅಧಿಕಾರ ಐತಿ. ಅದನ್ನು ಚರ್ಚೆ ಮಾಡಿ ನನ್ನ ರೂಲಿಂಗನ್ನು ನಾನೇನು ಮಾಡಿದೆ ಕಾಯ್ದಿರಿಸಿದ್ನಿ. ಅವರಷ್ಟಕ್ಕೆ ಇದನ್ನು ಮಾಡಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಅದು ಅಂದರೆ ವಿಪಕ್ಷ ಹಠ ಹಿಡಿದ ಹಾಗೆ ಸರ್ಕಾರನೂ ಹಠ ಹಿಡಿದ್ರೆ ಯಾವುದೂ ಕೂಡ ಮುಂದುವರಿಯಲ್ಲ. ಸರ್ಕಾರ ಒಂದು ಆಯಿತು ಚರ್ಚೆ ಮಾಡಿದ್ದು ಏನಿದೆ, ನಾವು ಸಿದ್ಧ ಇದ್ದೀವಿ ಅನ್ನೋಂಥ ಒಂದು ದೊಡ್ಡ ಮನಸ್ಸನ್ನು ತೋರಿಸಿದರೆ ಸದನ ಕೂಡ ಕಲಾಪ ಸುಗಮವಾಗಿ ನಡೆಯುತ್ತಲ್ವ? ಅಲ್ಲ, ಅದು ಚರ್ಚೆ ಮಾಡೋಕ್ಕೆ ಸರ್ಕಾರ ಒಪ್ಪಿದರೆ ಅದ್ರ ಬಗ್ಗೆ ಮತ್ತೆ ನಾನು ವಿಚಾರ ಮಾಡಬೇಕಾಗುತ್ತೆ. ವಿಚಾರ ಮಾಡಿ ಎರಡನ್ನೂ ಕೂಲಂಕಷವಾಗಿ ನೋಡಿ ಆಮೇಲೆ ತೀರ್ಮಾನ ಮಾಡ್ಬೇಕಾಗುತ್ತೆ. ನಾವು ಒಮ್ಮಿಂದ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ನಾಳೆ ಒಮ್ಮೆ ಬಿಟ್ಟರು ನಾವು ಒಪ್ತೀವಿ ಕೊಟ್ಬಿಡಿ ಅವ್ರು ಮಾತಾಡೋಕ್ಕಂದ್ರೆ ಹಂಗೆ ಆಗೋದಿಲ್ಲ. ನಾ ಕೊಟ್ಟದ್ದನ್ನು ನಾನು ತಿರುಗಿ ತಗೊಳ್ಳೋದು ಅಂಥದ್ದು ಭಾಳ ಕಷ್ಟದ ಕೆಲಸ. ಅದಕ್ಕೂ ಆವಾಗ ಮತ್ತೆ ಲೀಗಲ್ ಕೇಳಿ ಏನು ಮಾಡಿ ನೋಡಿ ಮಾಡಬೇಕಾಗುತ್ತೆ. ಒಮ್ಮಿಂದ ಮೇಲೆ ಯಾವುದು ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ನಾಳೆ ಸದನವನ್ನು ಹೇಗಾದರೂ ಸುಗಮವಾಗಿ ನಡೆಸೋದಕ್ಕೆ ಒಂದು ಪ್ರಯತ್ನ ಒಂದು ಸಲ 2 ಸರಿ ಪ್ರಯತ್ನ ಮಾಡ್ತೀವಿ. ಖಂಡಿತವಾಗಿ ಪ್ರಯತ್ನ ಮಾಡ್ತೀನಿ. ಮತ್ತು ಅವ್ರು ಮಾಡ್ತಾ ಅಂದಾಗ ನಮ್ಮ ಡ್ಯೂಟಿನ ಏನಂದ್ರೆ ಅವ್ರನ್ನ ಮನವೊಲಿಸುವಂಥದ್ದು ನಮ್ಮದು ಡ್ಯೂಟಿ ಇರ್ತದೆ. ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ. ಆ ಪ್ರಯತ್ನ ಒಂದೊಂದು ಸರಿ ಸಫಲ ಆಗ್ಬೋದು, ಒಂದು ಸರಿ ಆಗಲಿಕ್ಕಿಲ್ಲ. ಪ್ರಯತ್ನ ಅಂತೂ ಮಾಡ್ತೀನಿ ನಾನು. ಇದು ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಮಾತು. ಅತ್ಯಂತ ಹಿರಿಯ ಸದಸ್ಯರು, 40-45 ವರ್ಷದಿಂದ ಸದನದಲ್ಲಿದ್ದಾರೆ. ಹಲವಾರು ಬಾರಿ ಇಂಥ ಪ್ರತಿಭಟನೆಗಳನ್ನು ಎಲ್ಲವನ್ನೂ ಕೂಡ ನೋಡಿದ್ದಾರೆ, ಮನವೊಲಿಸೋ ಕೆಲಸ ಮಾಡಿದ್ದಾರೆ. ಇವರು ಕೂಡ ಪ್ರತಿಭಟನೆ ಮಾಡಿದ್ದಾರೆ ವಿರೋಧ ಪಕ್ಷದಲ್ಲಿದ್ದಾಗ. ಈಗ ಅಂತಹ ಒಂದು ಸನ್ನಿವೇಶವನ್ನು ನೋಡ್ತಾ ಇದ್ದಾರೆ. ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ನಾಳೆ ದಿನ ಸುಗಮವಾದಂಥ ಕಲಾಪವನ್ನು ನಡೆಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗಪ್ಪ ಜೊತೆ ಜನಾರ್ದನ ಬರ್ಜಿ, ಕನ್ನಡ ನ್ಯೂಸ್, ಬೆಂಗಳೂರು.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.